ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ವರದೀಶ ವಿಠ್ಠಲರು ಮೊದಲನೇ 2 ನುಡಿಗಳಲ್ಲಿ ರಾಮನಾಮ ಸಂಕೀರ್ತನೆ ಎನ್ನುವ ಸೌಭಾಗ್ಯವನ್ನು ಕೊಡುವಂತಂದರು. 2ನೇ ನುಡಿಯಲ್ಲಿ ಅಮ್ಮ ನನಗೇನು ಬೇಕಾಗಿಲ್ಲ, ಕೃಷ್ಣನಾಮ ಸಂಕೀರ್ತನೆಯಿಂದ ಆನಂದ ಪಡ್ತಕ್ಕಂಥ ಸೌಭಾಗ್ಯವನ್ನು ಕೊಡುವಂತಂದರು. ಈಗ 3ನೇ 4ನೇ ನುಡಿಯಲ್ಲಿ ಹೇಳ್ತಾರೆ, ನಾನು ನನ್ನದೆಂಬ ಹೀನಮತಿಯ ಕಳೆದೇನು ಮಾಡುತ್ತೀಯ ಕರ್ಮಗಳ, ಶ್ರೀನಿವಾಸನ ಪ್ರೇರಣೆಯಂದು ಸದಾನುರಾಗದಲ್ಲಿ ಅರ್ಪಿಸುತ್ತಲಿಗ ಸೌಭಾಗ್ಯವೇ ಪಾಲೀಶನ್ನಗೆ. ನನಗೇನು ಬೇಡ, ಈ ಸಂಪತ್ತು ಕೊಡು. ಯಾವುದು ಆ ಸಂಪತ್ತು? ನಾನು 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 ಅಂತಕ್ಕಂಥ ಆಲೋಚನೆ ನನ್ನಲ್ಲಿ ಬರಬಾರ್ದು. ಇಂಥ ಆಲೋಚನೆಯೇ ನಿಜವಾದ ಸಂಪತ್ತು. ಅಹಂಕಾರರಹಿತನಾಗಿ ಜೀವನ ಮಾಡತಕ್ಕಂಥ ಒಂದು ಸಂಪತ್ತನ್ನು ಕೊಡು. ನಾನು ನನ್ನದೆಂಬ ಹೀನಮತಿಯ ಕಳೆದು, ನಾನು ಅಂತಕ್ಕಂಥ ಈ ಅಹಂಕಾರದ ಪೂರಿತವಾಗಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನೆಲ್ಲ ದೂರ ಮಾಡಿ ನಾನು ಏನು ಮಾಡ್ತೀನಿ ಅದೆಲ್ಲ ಶ್ರೀನಿವಾಸನ ಪ್ರೇರಣೆ. ಆ ಪರಬ್ರಹ್ಮ ನನ್ನಲ್ಲಿ ನಿಂತ್ಕೊಂಡು ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನಿಂದ ಏನು ಮಾಡಿಸಿದರೆ ನನ್ನ ಜನ್ಮ ಧನ್ಯ ಆಗ್ತದೋ ಆ ಪ್ರಕಾರ ಅವನು ಪ್ರೇರಣೆ ಮಾಡ್ತಾ ಇದ್ದಾನೆ, ಅವನು ಪ್ರೇರಣೆ ಮಾಡಿ ಮಾಡಿಸ್ತಾ ಇದ್ದಾನೆ ಎನ್ನುವ ಆಲೋಚನೆಯಿಂದ ಎಲ್ಲವನ್ನು ಆ ಪರಮಾತ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಸೌಭಾಗ್ಯದಲ್ಲ, ಸಂಪತ್ತದಲ್ಲ, ಅಂಥ ಸಂಪತ್ತನ್ನು ನನಗೆ ಕೊಡು. ನಾನು ನನ್ನದೆಂಬ ಹೀನಮತಿಯ ಕಳೆದು ಏನು ಮಾಡುತ್ತೀಯ ಕರ್ಮಗಳ, ಶ್ರೀನಿವಾಸನ ಪ್ರೇರಣೆಯೆಂದು ಸದಾನುರಾಗದಲ್ಲಿ ಅರ್ಪಿಸುತ್ತಲಿಗ ಸೌಭಾಗ್ಯವೇ ಪಾಲೀಶನ್ನಗೆ. ಇವೆಲ್ಲವನ್ನು ಹೇಳಿ ಹರಿಸರ್ವೋತ್ತಮ, ವಾಯುಜೀವೋತ್ತಮ, ದೇವತೆಗಳೆಲ್ಲ ಅವನ ಭೃತ್ಯರು ಅಂತಕ್ಕಂಥ ಚಿಂತನೆ, ಇದೊಂದು ಸೌಭಾಗ್ಯ. ಕಾಮಕ್ರೋಧಗಳನ್ನು ಬಿಟ್ಟು ಭಗವಂತರ ರಾಮನಾಮ ಧ್ಯಾನದಲ್ಲಿ ಆನಂದ ಪಡ್ತಕ್ಕಂಥದ್ದು ಅದೊಂದು ಸೌಭಾಗ್ಯ. ದುರ್ಜನರ ಸಂಘ ಬಿಟ್ಟು ಸಜ್ಜನರ ಸಂಘದಲ್ಲಿ ಇದ್ದು ಕೃಷ್ಣನಾಮ ಸಂಕೀರ್ತನೆ ಮಾಡ್ತಾ ಜೀವನ ಮಾಡೋದು, ಆನಂದ ಪಡೋದು ಅದೊಂದು ಸೌಭಾಗ್ಯ. ನಾನು ಎಂಬ ಅಹಂಕಾರ ಬಿಡೋದು ಒಂದು ಸೌಭಾಗ್ಯ. ಭಗವಂತನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅವನ ಪ್ರೇರಣೆಯಿಂದ ಮಾಡಿದ ಎಲ್ಲ ಕೆಲಸಗಳನ್ನು ಪರಮಾತ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡೋದು ಮತ್ತೊಂದು ಸೌಭಾಗ್ಯ. ಇವೆಲ್ಲ ಬಂದರೆ ಏನಾಗ್ತದೆ ಅಂದರೆ ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ ರಾಶಿಯ ಕೊಟ್ಟಿ ಭವ ಸುಖದ. ಬರೇ ಕಾಮಕ್ರೋಧ ಲೋಭ ಬಿಟ್ಟರೆ ಪ್ರಯೋಜನ ಇಲ್ಲ, ಸಜ್ಜನರ ಸಂಘದಲ್ಲಿ ಇದ್ದರೆ ಪ್ರಯೋಜನ ಇಲ್ಲ, 24 ಹರಿಸರ್ವೋತ್ತಮ ಈ ಜೀವೋತ್ತಮ ಅಂತ ತಾಳ ಹಾಕಿದರೆ ಪ್ರಯೋಜನ ಇಲ್ಲ. ಮತ್ತೇನು ಏನು ಮಾಡಬೇಕು? ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ ರಾಶಿಯ ಕೊಟ್ಟಿ ಭವಸುರದ. ಇವೆಲ್ಲ ಮಾಡಿದರೆ ನಿಂಗೆ ಏನು ಬರ್ತದೆ ಗೊತ್ತನ? ಜ್ಞಾನ, ಭಕ್ತಿ, ವೈರಾಗ್ಯ ಎಂಬೋ ಧನ ಸಮೃದ್ಧಿಯಾಗಿ ಸಿಗ್ತದೆ. ಈ ಸಮೃದ್ಧಿಯಾದ ನಿಜವಾದ ಸಂಪತ್ತು ಅನಿಸ್ಕೊಳ್ತಕ್ಕಂಥ ಜ್ಞಾನ, ಭಕ್ತಿ, ವೈರಾಗ್ಯ ಪ್ರಕಾಶಮಾನವಾದ ನಮ್ಮ ಜೀವನವನ್ನು ಪಾವನ ಮಾಡ್ತಕ್ಕಂಥ, ನಮ್ಮ ಜೀವನವನ್ನು ಹಸನ ಮಾಡ್ತಕ್ಕಂಥ, ಭಗವಂತನ ಕರುಣೆಗೆ ಪಾತ್ರವಾಗತಕ್ಕಂಥ, ಭಗವಂತನ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಜ್ಞಾನ, ಭಕ್ತಿ, ವೈರಾಗ್ಯ ಅಂತಕ್ಕಂಥ ಸಂಪತ್ತನ್ನು ಕೊಡಮ್ಮ. ನಾನು ನನ್ನ ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ ರಾಶಿಯ ಕೊಟ್ಟಿ ಭವಸುಖದ. ಈ ಸಂಸಾರದ ಸುಖದಲ್ಲಿ ಆಸಕ್ತಿಯನ್ನು ಹುಟ್ಟಿಸಬೇಡ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡು. ಸೂಸುವ ಭಕ್ತಿ ವಿರಕ್ತಿ ಜ್ಞಾನ ಧನ ರಾಶಿಯ ಕೊಟ್ಟಿ ಭವಸುಖದ. ಆಸೆ ಬಿಡಿಸಿ ವರದೇಶ ವಿಠ್ಠಲನ ದಾಸರ ದಾಸ ನೆನೀಪ. ಆ ಭಗವಂತ ಇದ್ದಾನಲ್ಲ ಅವನ ದಾಸರ ದಾಸ ಅಂತಕ್ಕಂಥ ಆಲೋಚನೆ ನಂಗೆ ಕೊಡು. ಇಂಥ ಭಾಗ್ಯವೇ ಶಾಶ್ವತ ಭಾಗ್ಯ. ಇಂಥ ಭಾಗ್ಯವನ್ನು ಕರುಣಿಸುವಂಥ ಮಹಿತಾತ್ಮರಾಗಿರ್ತಕ್ಕಂಥ ವರದೇಶ ವಿಠ್ಠಲರು ಆ ಇಂದಿರೇಶ ವಿಠ್ಠಲ ಅಂಕಿತದಿಂದ ಕೂಡಿಕೊಂಡಿರ್ತಕ್ಕಂಥ ದಾಸರು ಯಾವ ರೀತಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದ್ದಾರೋ ಅದರಂತೆ ಇವರು ಮಾಡಿ ಜೀವನ ಧನ್ಯ ಮಾಡಿದ್ದಾರೆ. ಅಂಥ ಲಕ್ಷ್ಮಿಯ ಸ್ತೋತ್ರವನ್ನು ನಾವು ಇಲ್ಲಿವರೆಗೆ ಚಿಂತನೆ ಮಾಡಿದ್ವಿ. ಈಗ ಮಾನ್ಯ ಮಾನವಿ ಜಗನ್ನಾಥದಾಸರು ಮಹತ್ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ, ಜೀವೋತ್ತಮರು ಅಂತ ಕರೆಸಿಕೊಳ್ಳತಕ್ಕಂಥ, ಎಲ್ಲರಿಗಿಂತಲೂ ಮೇಲ್ಭಾಗದಲ್ಲಿದ್ದು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಪೂರ್ಣರಾಗಿರ್ತಕ್ಕಂಥ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ 4 ಜನರನ್ನು ಕ್ರಮವಾಗಿ ಹೇಳುತ್ತಾರೆ. ಮೊದಲನೇ ಆತ ಬ್ರಹ್ಮ, ಎರಡನೆಯವರು ವಾಯುದೇವರು, ಮೂರನೆಯವರು ಸರಸ್ವತಿ ದೇವಿ, 4ನೇ ದೇವಿ ಭಾರತೀ ದೇವಿ. ಈ 4 ಜನ ಒಂದೇ ಕಕ್ಷಾದಲ್ಲಿರ್ತಕ್ಕಂಥವ್ರು, ಸಮಾನರು. ಬ್ರಹ್ಮ ವಾಯುಗಳು, ಸರಸ್ವತಿ ಭಾರತೀಯರು.
ಈ 4 ಜನರಿಗೆ ಸಂಬಂಧಪಟ್ಟ 4 ಪದ್ಯಗಳನ್ನು ಹೇಳ್ತಾರೆ. ಜ್ಞಾನಿವರೇಣ್ಯರಾಗಿರ್ತಕ್ಕಂಥ ಅನೇಕರು ಏನು ಹೇಳ್ತಾರೆ ಅಂದರೆ, ಈ 4 ಪದ್ಯಗಳನ್ನು ಪ್ರತ್ಯೇಕವಾಗಿ ನೋಡಬೇಡ, ಈ 4 ಪದ್ಯಗಳನ್ನು ಕಲಿಸಿ ನೋಡು. ಯಾಕೆ ಇದರಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಶೇಷಣಗಳು ಒಂದೊಂದು ಬ್ರಹ್ಮದೇವರ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯಾ ರುಜುಗಣದರಸೆ ಸತ್ವಪ್ರಚುರ ವಾಣೀ ಮುಖ ಸರೋಜೇನ ಗರುಡ ಶೇಷ ಶಂಕದಳ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ. ನೀವು ಆಶ್ಚರ್ಯ ಪಡ್ತೀರಿ. ಇದು ನೋಡಿ, ಈ ಪದ್ಯ ನೋಡ್ರಿ. ಈ ಪದ್ಯದಲ್ಲಿ ಒಂದು ಶಬ್ದ ಆದರೂ ಬ್ರಹ್ಮನನ್ನು ಹೇಳ್ತಕ್ಕಂಥದ್ದು. ಅದನ್ನು ಅಂದರೆ ಬ್ರಹ್ಮನನ್ನೇ ವಿಧಿ, ಚತುರ್ಮುಖ ಬ್ರಹ್ಮ, ವಿಧಾತ, ಪ್ರಜಾಪತಿ, ಚತುರಾನನ, ಈ ಒಂದು ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿಲ್ಲ. ಅಂದರೆ ಇದು ಬ್ರಹ್ಮನ ಸ್ತೋತ್ರ, ಬ್ರಹ್ಮನಿಗೆ ಸಂಬಂಧಪಟ್ಟದ್ದು ಅಂತ ಹೇಳಕ್ಕೆ ಏನೂ ಇಲ್ಲ. ಇಲ್ಲಿರೋದು ಒಂದೇ ಒಂದು ನಮಗೆ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಾಣಿ ಮುಖ ಸರೋಜೇನ. ವಾಣಿಯ ಮುಖ, ಅವಳ ವದನ ಅಂತಕ್ಕಂಥ ಕಮಲಕ್ಕೆ ನೀನು ಸೂರ್ಯನಂತೆ ಇದ್ದೀಯಾ. ಅಂದರೆ ವಾಣಿ ಅಂದುಕೊಳ್ಳೆ ನಮಗೆ ಸಾಮಾನ್ಯವಾಗಿ ಗೊತ್ತಾಗೋದು ಅಂದರೆ ಸರಸ್ವತಿ ಅಂತ ಬಂದ್ಬಿಡ್ತದೆ. ಸರಸ್ವತಿಯ ಮುಖ ಕಮಲಕ್ಕೆ ಸೂರ್ಯನಂತೆ ಇರತಕ್ಕಂಥವನು ಯಾರು ಅಂದರೆ ಬ್ರಹ್ಮ. ಯಾಕಂದರೆ ವಾಣಿಗೆ ಪತಿ, ವಾಣಿಗೆ ಸ್ವಾಮಿ, ವಾಣಿಗೆ ಒಡೆಯ ಆದ ಕಾರಣ ವಾಣಿಯ ಪತಿ ಅಂದರೆ ಬ್ರಹ್ಮ ಅಂತ ಇಷ್ಟೇ ಗೊತ್ತು ನಮಗೆ. ಅದಕ್ಕೆ ಈ ಒಂದು ಶಬ್ದ ವಾಣಿ ಎಂಬ ಶಬ್ದ ಒಂದು ಬಿಟ್ಟುಬಿಟ್ರೆ ಯಾವ ಶಬ್ದನೂ ಪ್ಯೂರ್ಲಿ ಬ್ರಹ್ಮದೇವರನ್ನೇ ಹೇಳ್ತದೆ. ನಿರುಪಮಾನಂದಾತ್ಮಭವ, ನಿರುಪಮವಾದ ಅಸದೃಶವಾಗಿರ್ತಕ್ಕಂಥ ಆನಂದವನ್ನೇ ಸ್ವರೂಪವಾಗಿ ಉಳ್ಳಂಥ ಭಗವಂತ ಇದ್ದಾನಲ್ಲ, ಅವನಿಂದ ಭವ ಅಂದರೆ ಹುಟ್ಟಿದವನು. ಇದು ಎಲ್ಲರೂ ಅಷ್ಟೇ, ಎಲ್ಲ ದೇವತೆಗಳು ಭಗವಂತನಿಂದೇ ಹುಟ್ಟಿರೋದು. ಬ್ರಹ್ಮದೇವರು ಅವರು ಆ ಪರಮಾತ್ಮನಿಂದ ಹುಟ್ಟಿದ್ದಾರೆ, ವಾಯುದೇವರು ಪರಮಾತ್ಮನಿಂದೇ ಹುಟ್ಟಿದ್ದಾರೆ, ಸರಸ್ವತಿ ಭಾರತೀಯರು ಪರಮಾತ್ಮನಿಂದ ಹುಟ್ಟಿದ್ದಾರೆ. ಅದು ಕಾರಣ ನಿರುಪಮಾನಂದಾತ್ಮಭವ ಈ ಪದ ಬ್ರಹ್ಮನಿಗೂ ಸರಿ ಹೋಗ್ತದೆ, ವಾಯುದೇವರಿಗೂ ಸರಿ ಹೋಗ್ತದೆ, ಸರಸ್ವತಿ ಭಾರತೀಯರಿಗೂ ಸರಿ ಹೋಗ್ತದೆ. ನಿರ್ಜರ ಸಭಾ ಸಂಸೇವ್ಯ, ಎಲ್ಲ ದೇವತೆಗಳ ಸಮೂಹದಿಂದ ಸೇವಿಸಲ್ಪಡ್ತಕ್ಕಂಥವ್ರು. ಹೌದು, ಬ್ರಹ್ಮನೂ ಸೇವಿಸಲ್ಪಡ್ತಾನೆ, ವಾಯುದೇವರು, ಸರಸ್ವತಿ ಭಾರತೀಯರು, 4 ಜನರು, ಎಲ್ಲ ದೇವತೆಗಳು ಈ 4 ದೇವತೆಗಳನ್ನು ಸ್ತೋತ್ರ ಮಾಡ್ತಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣಕ್ಕೆ ಅರಸ. ಎಲ್ಲ ರುಜುಗಳು ಅಂತ ದೇವತೆಗಳಿದ್ದಾರೆ, ಅವರೆಲ್ಲರಿಗೆ ಒಡೆಯರು ಇವರು 4 ಜನ. ಅದು ಅವರೆಲ್ಲರಿಗೂ ಸರಿ ಹೋಗ್ತದೆ. ಸತ್ವಪ್ರಚುರ, ಸತ್ವಗುಣವನ್ನೇ ಪ್ರಧಾನವಾಗಿ ಉಳ್ಳಂಥವರು ಈ 4 ಜನರು ಅಂಥವರೇ. ಈ ವಾಣಿ ಸರೋಜ ಇದು ತೆಗೆದಿರೋಣ. ಸತ್ವಪ್ರಚುರ, ವಾಣಿಯ ಮುಖ ಗರುಡ ಶೇಷ ಶಶಾಂಕದಳ, ಗರುಡನಿಗೂ ಶಶಾಂಕ ಅಂದರೆ ಚಂದ್ರನಿಗೂ, ಗರುಡ ಶೇಷನಿಗೂ, ಶಶಾಂಕದಳ ಶೇಖರ ರುದ್ರದೇವರಿಗೂ ತಂದೆ ತಾಯಿಯಂತೆ ಇರ್ತಕ್ಕಂಥವ್ರು ಇವು 4 ಜನರು ಅಷ್ಟೇ. ಗರುಡ ಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರು. ಬ್ರಹ್ಮದೇವರು ಜಗತ್ತಿಗೆ ಗುರು, ವಾಯುದೇವರು ಜಗತ್ತಿಗೆ ಗುರುಗಳು, ಸರಸ್ವತಿ ಭಾರತೀಯರು ಸರಸ್ವತಿ ಜಗತ್ತಿಗೆ ಗುರುಗಳೇ, ಗುರುಪತ್ನಿಯರು. ಅದು ಕಾರಣ ಅವರಿಗೂ ಜಗದ್ಗುರುವೇ ತ್ವಚ್ಚರಣಗಳಿಗೆ ಅಭಿವಂದಿಸಿ, ನಿಮ್ಮ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎಂಬ ಈ ಪದ್ಯ ಅದಲ್ಲ. ಇದರಲ್ಲಿ ವಾಣಿ ಮುಖ ಸರೋಜನ ಎಂಬುದು ಒಂದು ಬಿಟ್ಬಿಟ್ರೆ ಎಲ್ಲ ಶಬ್ದಗಳು, ಎಲ್ಲ ವಿಶೇಷಣಗಳು ಬ್ರಹ್ಮನಿಗೂ ಸರಿ ಹೋಗ್ತವೆ. ಬ್ರಹ್ಮನನ್ನು ಹೇಳ್ತಾವೆ, ವಾಯುದೇವರನ್ನು ಹೇಳ್ತಾವೆ, ಸರಸ್ವತಿಯನ್ನು ಹೇಳ್ತಾವೆ, ಭಾರತೀ ದೇವಿಯನ್ನು ಹೇಳ್ತಾವೆ. ಇದು ಈ ಪದ್ಯದ ಒಂದು ವಿಶಿಷ್ಟ. ಅಂದರೆ ಅದು ಕಾರಣ ಹೇಳಿದರು, ಈ 4 ಪದ್ಯ ಹೇಳ್ತೀವಲ್ಲ ಮುಂದೆ, ಆ 4 ಪದ್ಯಗಳನ್ನು 4 ಜನರಿಗೂ ಅನ್ವಯ ಮಾಡಿಕೊಂಡು ಹೇಳ್ರಿ. ಎಲ್ಲ ಶಬ್ದಗಳಲ್ಲ, ಅದರಲ್ಲಿರುವ ಪ್ರಧಾನವಾದ ಶಬ್ದಗಳು ಅಂತ ಏನೇನವೋ ಅವೆಲ್ಲವನ್ನು 4 ಜನರಿಗೂ ಸಮನ್ವಯ ಮಾಡಿಕೊಂಡು ಇವು 4 ಜನರ ಗುಣಗಳನ್ನು ಹೇಳ್ತಾವೆ ಅಂತ ಚಿಂತನೆ ಮಾಡಿರಿ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ಅಂತ ಸುಂದರವಾದ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಿರುಪಮ ಇದು ಭಗವಂತನನ್ನು ಹೇಳ್ತದೆ, ಒಂದು ಕಡೆಯಿಂದ ಬ್ರಹ್ಮದೇವರನ್ನು ಹೇಳ್ತದೆ. ನಿರುಪಮಾನಂದಾತ್ಮ, ಬ್ರಹ್ಮದೇವರು ಎಂಥವರು ಅದು ಬರೀ ಬ್ರಹ್ಮ ಅಲ್ಲ, ಮತ್ತೆ ಹೇಳಿದ್ದೀನಿ, ಮತ್ತೆ ಜ್ಞಾಪ ಮಾಡಿಕೊಳ್ಳ್ರಿ. ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ ರುಜುಗಳು ಸೃಷ್ಟಿಗೆ ಬರುವಾಗ ಒಟ್ಟಿವಾಗ ಇವಾಗ ನಡೀತಾ ಸೃಷ್ಟಿ ಕ್ರಮ ನಡೀತಾ ಇದಲ್ಲ,
ಈ ಸೃಷ್ಟಿಯಲ್ಲಿ 200 ಜನರು ಇರ್ತಾರೆ, ಆ ರುಜುಗಳು ಅಂತಂಬೋರು. ಈಗ ನಾವು ಸುಮ್ಮನೆ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ತೇನೆ. ಕಲೆಕ್ಟರ್ಸ್, ನಮ್ಮ ಆಂಧ್ರದಲ್ಲಿ ಕಲೆಕ್ಟರ್ಸ್ ಎಷ್ಟು ಮಂದಿ ಇದ್ದಾರೆ, ಕರ್ನಾಟಕದಲ್ಲಿ ಕಲೆಕ್ಟರ್ಗಳು ಎಷ್ಟು ಜನ ಇದ್ದಾರೆ ಅಂದರೆ ಒಂದು 200 ಜನ ಇರ್ತಾರೆ. ಇಡೀ ಕರ್ನಾಟಕಕ್ಕೆ ಸೇರಿ ಒಂದು 200 ಜನ ಕಲೆಕ್ಟರ್ ಇರ್ತಾರೆ. ಎಸ್ ಪಿಗಳು ಎಷ್ಟಿರ್ತಾರೆ, ಅವರೊಂದು 200 ಜನ ಅಂದ್ಕೊಂಬೋಣ. ಅಂದರೆ ಅವರೆಲ್ಲ ಒಂದು ಕ್ಯಾಟಗರಿ, ಕಲೆಕ್ಟರ್ಸ್ ಎಲ್ಲ ಒಂದು ಕ್ಯಾಟಗರಿ ಸೇರಿದವರು, ಅವರು IAS IPSಗೆ ಸಂಬಂಧಪಟ್ಟವರು. ಹಾಗೆ ದೇವತೆಗಳಲ್ಲಿ ರುಜುಗಳು ಅಂತ ಒಂದು ಗುಂಪಾದೆ, ಅವರು ಒಂದು ರೀತಿಯಿಂದ ಕಲೆಕ್ಟರ್ಸ್ಗಳಿದ್ದಂತೆ. ಎಷ್ಟು ಜನ ಇದ್ದಾರೆ, ಅವರು 200 ಜನ ಇದ್ದಾರೆ. ಆ 200 ಜನರಲ್ಲಿ ಇವತ್ತು ಸೃಷ್ಟಿಯಲ್ಲಿ ಮೇಲೆ ಕಾಣಿಸ್ಕೋತಾ ನಮ್ಮೊಟ್ಟಿಗೆ ಜೀವಿಗಳೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡವರು 4 ಜನ. ಅವ್ರು ಯಾರಿದ್ರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಅಂತಕ್ಕಂಥವ್ರು. ಅವರ ಈ 4 ಜನರು ಎಂಥವರು, ನಿರುಪಮಾನಂದಾತ್ಮರು. ಅಂದರೆ ಅಸದೃಶ, ನಿರುಪಮ ಅಂದರೆ ಅಸದೃಶವಾದ, ಸಾಟಿ ಇಲ್ಲದೇ ಇರತಕ್ಕಂಥ ಆನಂದವನ್ನೇ ಸ್ವರೂಪವಾಗಿ ಉಳ್ಳವರು ನಿರುಪಮಾನಂದಾತ್ಮ. ಭವ ನಿರ್ಜರ ಸಭಾ ಸಂಶಯ. ಭವ ಅಂದರೆ ರುದ್ರದೇವರು, ಬ್ರಹ್ಮ ಅಲ್ಲ, ರುದ್ರದೇವರು ಈಶ್ವರ ಅಂತ ಅರ್ಥ. ಈಶ್ವರನೇ ಮೊದಲಾಗಿರತಕ್ಕಂಥ ದೇವತೆಗಳಿದ್ದಾರಲ್ಲ, ಅವರ ಸಭೆಯಿಂದ, ಅವರ ಸಮೂಹದಿಂದ ವಂದಿತ ಪಾದಾರವಿಂದ ದ್ವಂದ್ವ ಉಳ್ಳವರು ನಿರುಪಮಾನಂದಾತ್ಮ ಆತ್ಮರು. ಭವ ಸಂಶಯ ಭವ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯರು, ರುದ್ರನೇ ಮೊದಲಾದ ದೇವತೆಗಳಿಂದ ಸೇವಿಸಲ್ಪಡ್ತಕ್ಕಂಥವ್ರು. ಇದು ಭಾರತಿಗೂ ಸರಿ ಹೋಗ್ತದೆ, ಸರಸ್ವತಿಗೂ ಸರಿ ಹೋಗ್ತದೆ, ವಾಯುದೇವರಿಗೂ ಸರಿ ಹೋಗ್ತದೆ, ಬ್ರಹ್ಮದೇವರಿಗೂ ಸರಿ ಹೋಗ್ತದೆ. ಇದು ಒಂದರ್ಥ. ಇನ್ನೊಂದು ಅರ್ಥ ಏನಿರ್ತ, ನಿರುಪಮ, ಸಾಟಿ ಇಲ್ಲದೇ ಇರತಕ್ಕಂಥವನು ಯಾರು, ಭಗವಂತ. ಅವನಿಗೆ ಸಮಾನವಾದ ವ್ಯಕ್ತಿ ಹಿಂದೆ ಇಲ್ಲ, ಮುಂದೆ ಇಲ್ಲ, ಈಗಿಲ್ಲ, ಎಲ್ಲೆಲ್ಲೆಲ್ಲಿ ಯಾವಾಗಲೂ ಇರೋದಿಲ್ಲ. ನಿರುಪಮ, ಅಸದೃಶನಾಗಿರ್ತಕ್ಕಂಥವನು. ಆನಂದ, ನಿರುಪಮಾನಂದ, ಸಾಟಿ ಇಲ್ಲದೇ ಇರತಕ್ಕಂಥ ಆನಂದ ಉಳ್ಳವನು. ಅವನು ಸಾಟಿ ಇಲ್ಲದೇ ಇರತಕ್ಕಂಥವನು, ಅವನಿಗೆ ಸದೃಶವಾದ ವ್ಯಕ್ತಿ ಇಲ್ಲ ಅಂದರೆ ಯಾಕಿಲ್ಲ, ಅವನಿಗಿರುವ ಆನಂದ ಯಾರಿಗೂ ಇಲ್ಲ. ನಿರುಪಮಾನಂದಾತ್ಮ. ಭವ ನಿರ್ಜರ ಸಭಾ ಸಂಸೇವ್ಯ. ಬ್ರಹ್ಮಾದಿ ದೇವತೆಗಳಿಂದ ಭವ ಅಂದರೆ ರುದ್ರದೇವರು, ಅಥವಾ ಭವ ಅಂತಂದರೆ ಇನ್ನೊಂದು ಅರ್ಥ ಮಾಡ್ಬೋದು. ಭವ ಅಂದರೆ ಹುಟ್ಟಿದವನು. ಯಾರಿಂದ, ಮೊಟ್ಟ ಮೊದಲು ಹುಟ್ಟಿದವನು ಯಾರು, ಬ್ರಹ್ಮದೇವರು. ಆ ಬ್ರಹ್ಮದೇವನೇ ಮೊದಲಾಗಿರ್ತಕ್ಕಂಥ ದೇವತೆಗಳಿಂದ ಸೇವಿಸಲ್ಪಡ್ತಕ್ಕಂಥವನು ಭಗವಂತ. ಇಂಥ ಭಗವಂತನಿಂದ ಹುಟ್ಟಿದವರು ಯಾರಂದರೆ ಬ್ರಹ್ಮದೇವರು. ನಿರುಪಮಾನಂದಾತ್ಮ ಭವ. ನಿರುಪಮ, ಸಾಟಿ ಇಲ್ಲದೆ ಇರತಕ್ಕಂಥ ಆನಂದ, ಆನಂದವನ್ನೇ ಸ್ವರೂಪವಾಗಿ ಉಳ್ಳಂಥ ಭಗವಂತ ಇದ್ದಾನಲ್ಲ, ಅವನಿಂದ ಭವ ಅಂದರೆ ಹುಟ್ಟಿದವನು ಅಂತ ಒಂದು ಅರ್ಥ. ಮೊದಲು ಸಾಲ ಏನಂದ್ರೆ ಅವನು ನಿರುಪಮಾನಂದಾತ್ಮ ಅಂತ ಒಂದು ಅರ್ಥ ಮಾಡಿದ್ವಿ. ಸಾಟಿ ಇಲ್ಲದೇ ಇರತಕ್ಕಂಥ ಆನಂದವನ್ನೇ ಸ್ವರೂಪವಾಗಿ ಉಳ್ಳವನು ಚತುರ್ಮುಖ ಬ್ರಹ್ಮ ಅಂದ್ವಿ. ಭವ ಎಂಬುದಕ್ಕೆ ಅರ್ಥ ಏನು ಮಾಡಿದ್ವಿ, ರುದ್ರದೇವರು ಅಂತ ಅರ್ಥ ಮಾಡಿದ್ವಿ. ಅಂಥ ರುದ್ರದೇವರೇ ಮೊದಲಾದ ದೇವತೆಗಳಿಂದ ಸೇವಿಸಲ್ಪಡ್ತಕ್ಕಂಥವ್ರು ಅಂತ ಅರ್ಥ ಮಾಡಿದ್ವಿ. ಈಗ ಎರಡನೇ ಅರ್ಥ ಏನು ಹೇಳ್ತಾ ಇದ್ವಿ, ನಿರುಪಮಾನಂದಾತ್ಮ, ಸಾಟಿ ಇಲ್ಲದೇ ಇರತಕ್ಕಂಥ ಆನಂದವನ್ನೇ ಸ್ವರೂಪವಾಗಿ ಉಳ್ಳಂಥ ಭಗವಂತ ಇದ್ದಾನಲ್ಲ, ಆ ಭಗವಂತನಿಂದ ಭವ, ಮೊಟ್ಟ ಮೊದಲು ಹುಟ್ಟಿದವನು ಯಾರು, ಬ್ರಹ್ಮ. ಅಂಥವನು ಋಜುಗಣಧರಸೆ, ನಿರ್ಜರ ಸಭಾ ಸಂಸೇವ್ಯ, ಎಲ್ಲ ದೇವತೆಗಳಿಂದ ನಮಸ್ಕರಿಸಲ್ಪಡ್ತಕ್ಕಂಥವನು. ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ, ಋಜುಗಣಧರಸೆ. ಎಲ್ಲ ಋಜುಗಳು ಅಂತ ಇವಾಗಲೇ ಹೇಳಿದ್ನಲ್ಲ, ಋಜುಗಳು ಅಂತ ಒಂದು ಗುಂಪಾದ. ಏನು ರುಜುಗಳು ಅಂತಂದರೆ ಏನು, ಇದನ್ನು ಮೊದಲನೇ ಪದ್ಯದಲ್ಲಿ ನಿಮಗೆ ಹೇಳಿದ್ದೀನಿ, ಆದರೆ ಒಂದು ಸಲ ಜ್ಞಾಪ ಮಾಡಿಕೊಡ್ತಾ ಇದ್ದೀನಿ. ರುಜುಗಳು ಅಂತಂದರೆ ದೇವತೆಗಳು ಅಂತ ಯಾರಿದ್ದಾರೋ ಅವರಲ್ಲಿ 2 ಭಾಗ. ರುಜುಗಳು ಅಂತ ಒಂದು ಗುಂಪು, ರುಜುಗಳಿಂದ ಭಿನ್ನರಾದ ದೇವತೆಗಳು. ಎಲ್ಲಿಂದ ಎಲ್ಲಿ ತನಕ, ಬ್ರಹ್ಮನಿಂದ ಹಿಡ್ಕೊಂಡು ಭಾರತೀವರೆಗಿರ್ತಕ್ಕಂಥವರೆಲ್ಲರೂ ರುಜುಗಳು. ಆ ನಂತರದಲ್ಲಿ ಗರುಡ, ಶೇಷ, ರುದ್ರ ಇವರಿಂದ ಹಿಡ್ಕೊಂಡು ದೇವತೆಗಳು ಎಷ್ಟು ಜನ ಇದ್ದಾರೋ, ಇಂದ್ರ, ಕಾಮ, ಚಂದ್ರ, ಸೂರ್ಯ, ಯಮ ಇವರೆಲ್ಲರೂ, ಇವರೆಲ್ಲರೂ ಕೂಡ 2ನೇ ಗುಂಪಿಗೆ ಸೇರಿದವರು. ವಾಟ್ ಈಸ್ ದಿ ಡಿಫರೆನ್ಸ್, ಇವರ ಮಧ್ಯದಲ್ಲಿರುವ ವ್ಯತ್ಯಾಸ ಏನು? ರುಜುಗಳು ಅಂದರೆ ಅಜ್ಞಾನಕ್ಕೆ ಒಳಗಾಗದೇ ಇರತಕ್ಕಂಥವ್ರು, ದೈತ್ಯರ ಬಾಧೆಗೆ ಒಳಗಾಗದೇ ಇರತಕ್ಕಂಥವ್ರು. ಮತ್ತು ಇಂದ್ರ, ಗರುಡ, ಶೇಷ, ರುದ್ರರಿದ್ದಾರಲ್ಲ, ಇವರಿಂದ ಹಿಡ್ಕೊಂಡು ಎಲ್ಲ ದೇವತೆಗಳಿದ್ದಾರಲ್ಲ, ಇವರೆಲ್ಲರೂ ಕೂಡ ಅಜ್ಞಾನಕ್ಕೆ ಒಳಗಾಗತಕ್ಕಂಥವರು.
ಮತ್ತು ದೈತ್ಯರ ಬಾಧೆಗೆ ಒಳಗಾಗತಕ್ಕಂಥವ್ರು. ಅಂದರೆ ಅತಿರೋಹಿತ ವಿಮಲ ವಿಜ್ಞಾನಿಗಳು ಯಾರು? ಬ್ರಹ್ಮಾದಿಗಳು. ಅಂದರೆ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರು. ಆಗಾಗ ಅಜ್ಞಾನಕ್ಕೆ ಒಳಗಾಗತಕ್ಕಂಥವ್ರು ಯಾರು ಅಂತಂದಾಗ ಈ ಗರುಡ, ಶೇಷ, ರುದ್ರ, ಇಂದ್ರ, ಕಾಮ ಮೊದಲಾದ ಎಲ್ಲ ದೇವತೆಗಳು. ಇದು ಇವರ ಮಧ್ಯದಲ್ಲಿರ್ತಕ್ಕಂಥವ್ರು. ಇಂಥ ದೇವತೆಗಳಿಂದ ವಂದಿತ ಪಾದಾರವಿಂದ ಉಳ್ಳವನು ಯಾರಯ್ಯ ಅಂದರೆ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರು. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಚಮ್ಯ ಋಜುಗಣ. ಈ ದೊಡ್ಡವರು ಅಂತಿದ್ದಾರೆ, ಅಜ್ಞಾನಕ್ಕೆ ಒಳಗಾಗದೇ ಇರತಕ್ಕಂಥ ದೇವತೆಗಳು ಅಂತಿದ್ದಾರಲ್ಲ, ಅವರು 200 ಜನ ಇದ್ದಾರೆ ಅಂತ ಹೇಳಿದೆ. ಆ 200 ಜನರಿಗೆ ಇವರು ಒಡೆಯರು. ಇವ್ರ ಮೇಲೆ ಇರತಕ್ಕಂಥವ್ರು ಸಾಧನೆಯ ಮಾರ್ಗದಲ್ಲಿ ಮೇಲೆ ಬಂದು ಇನ್ನು ಮುಕ್ತಿ ಹೊಂದಲಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಬ್ರಹ್ಮದೇವರು. ಋಜುಗಣ ದರಸೆ ಸತ್ವಪ್ರಚುರ, ಸತ್ವಗುಣವನ್ನೇ ಪ್ರಧಾನವಾಗಿ ಉಳ್ಳವರು. ಇವರ ದೇಹದಲ್ಲಿ ತಾಮಸ ಗುಣ ಎಂಬುದೇ ಇಲ್ಲ. ಅದು ಹೇಗದ ಅಂತಂದರೆ, ಬ್ರಹ್ಮದೇವರ ದೇಹ ಹೇಗೆ ನಿರ್ಮಾಣ ಆಗಿದೆ ಅಂದರೆ 10% ತೊಗೋಬೇಕಷ್ಟೇ. 10% ಸತ್ವಗುಣ ಇದ್ದರೆ 2% ರಜೋಗುಣ, 2% ತಮೋಗುಣ. ಇವು ಮಿಕ್ಸ್ ಮಾಡಿದರೆ ಏನಾಗ್ತದೋ ಅದು ಬ್ರಹ್ಮದೇವರ ಸ್ವರೂಪ ಅಂತ ಅರ್ಥ. ಅಂದರೆ ಆ 10% ತೊಗೋಬೇಕು, ಪರ್ಸೆಂಟೇಜ್ನಂತ ಲೆಕ್ಕ ಹಾಕಬೇಕು. ಅಂದರೆ 1000 ಸತ್ವಗುಣಗಳಿದ್ದರೆ ಅದರ 2%, ಅಂದರೆ ಅದರಲ್ಲಿ 2 ಭಾಗ ಅಂತ ಅಂದ್ಕೊಂಡ್ರೆ ಸುಮಾರು ಒಂದು 200 ಕೂಡ ಅಲ್ಲ, 20 ಗುಣಗಳು ಯಾರ್ದು? ರಜೋಗುಣ. 20 ಗುಣಗಳು ಸತ್ವಗುಣ. 1000, 20 ಇವನ್ನೆಲ್ಲ ಒಂದು ಸೇರಿಸಿದರೆ, ಒಂದು ಗುಂಪು ಮಾಡಿದರೆ ನಿಮಗೆ ಅರ್ಥ ಆಗಬೇಕಾದ್ರೆ ಒಂದು ಇನ್ನೂ ಸಿಂಪಲ್ಲಾಗಿ ಹೇಳ್ತೀನಿ. 4 ಧಾನ್ಯ ಊಹ ಮಾಡಿರಿ. ಅಕ್ಕಿ, ಸಾಸ್ವೆ ಅಂದರೆ ರಾಗಿ, ಅಕ್ಕಿ, ರಾಗಿ, ಗೋಧಿ, ಈ 4 ಧಾನ್ಯಗಳು. ಅಕ್ಕಿ ಒಂದು ಸೇರು ಅಕ್ಕಿ ಒಂದು ಕಡೆ ಹಾಕಿದ್ವಿ, ಬೆಳ್ಳಗಿವು, ಬೆಳ್ಳಗವ ಸೇರು ಹಾಕಿದ್ವಿ. ಒಂದು ಹಿಡಿಯಷ್ಟು ರಾಗಿ, ಒಂದು ಹಿಡಿಯಷ್ಟು ಗೋಧಿ ಈ ಅಕ್ಕಿಯಲ್ಲಿ ಸೇರಿಸಿದರೆ ಯಾವ ಪರ್ಸೆಂಟೇಜ್ ನೋಡಿರಿ. ಅಕ್ಕಿ ಒಂದು ಸೇರದ, 1 kg ಅಕ್ಕಿ ಅದ, ಅದರಲ್ಲಿ ಒಂದು 5 ಗ್ರಾಮಿನಷ್ಟು ರಾಗಿ ಹಾಕಿವಿ, 5 ಗ್ರಾಮಿನಷ್ಟು ಗೋಧಿ ಹಾಕಿವಿ. ಕಲಿಸಿದಾಗ ಈ ಗೋಧಿ ಆಗಲಿ ಅಥವಾ ರಾಗಿ ಆಗಲಿ ಹೆಚ್ಚು ಕಾಣಿಸೋದಿಲ್ಲ. ಯಾವುದು ಕಾಣಿಸ್ತದೆ? ಅಕ್ಕಿನೇ ಜಾಸ್ತಿ ಕಾಣಿಸ್ತದೆ. ಹಾಗೇ ಚತುರ್ಮುಖ ಬ್ರಹ್ಮದೇವರ, ವಾಯುದೇವರ, ಸರಸ್ವತೀ ದೇವಿಯರ, ಭಾರತೀ ದೇವಿಯರ ದೇಹ ಹೇಗದ ಅಂದರೆ ಶುದ್ಧವಾದದ್ದು ಅಂತ ಅರ್ಥ, ಇನ್ನೇನಿಲ್ಲ. ಅಶುದ್ಧಿ ಎಂಬುದು ಭಾಳ ರೇರ್, ಸ್ವಲ್ಪ ಪಾಯಿಂಟ್ನಲ್ಲದೆ. ಎಷ್ಟದಯ್ಯ? 10%ನಷ್ಟು ಸತ್ವಗುಣ ಇದ್ದರೆ 2% ತಮೋಗುಣ, 2% ರಜೋಗುಣ ಅದೇ, ಅಷ್ಟೇ, ಇನ್ನೇನಿಲ್ಲ. ಮತ್ತು ವಾಯುದೇವ್ರದ್ದು ಕೂಡ ಅಷ್ಟೇ. ಆದರೆ ಸ್ವಲ್ಪ ವಾಯುದೇವರು ಕೆಳಗಿದ್ದಾರಲ್ವ, ಅದ ಕಾರಣ ಸತ್ವಗುಣ 10% ಇದ್ದರೆ ರಜೋಗುಣ 3% ಇರ್ತಾರೆ, ತಮೋಗುಣ 2% ಇರ್ತದೆ. ಒಂದು ರಜೋಗುಣ ಜಾಸ್ತಿ ಇರ್ತದೆ. ಯಾವುದು? ವಾಯುದೇವರ ದೇಹದಲ್ಲಿ. ಬ್ರಹ್ಮದೇವರ ದೇಹದಲ್ಲಿ 10% ಸತ್ವಗುಣ, 2% ರಜೋಗುಣ, 2% ತಮೋಗುಣ ಇದ್ದರೆ, ವಾಯುದೇವರಲ್ಲಿ 10% ಸತ್ವಗುಣ, 3% ರಜೋಗುಣ, 2% ತಮೋಗುಣ ಇರ್ತಾರೆ. ಇದು ಸ್ವಲ್ಪ 1% ರಜೋಗುಣ ಯಾರಲ್ಲಿರ್ತದೆ? ವಾಯುದೇವರಲ್ಲಿರ್ತದೆ. ಇದರಿಂದಾಗಿ ಅವರಿಗೆ ವಿಜ್ಞಾನ ತತ್ವವೇ ಶರೀರ. ಇವರಿಗೆ ಮಹತ್ತತ್ವ ಶರೀರ, ಅವರಿಗೆ ವಿಜ್ಞಾನ ತತ್ವದ ಶರೀರ. ಸ್ವಲ್ಪ ಡಿಫರೆನ್ಸ್, ಅಷ್ಟಕ್ಕಿಂತ ಏನೂ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ಒಂದು ಉದ್ದೇಶದಲ್ಲಿ 2 ಮಕ್ಕಳು, ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದಾರೆ ಅಮ್ಮನಿಗೆ, ಒಬ್ಬ ತಾಯಿಗೆ. 2 ಮಕ್ಕಳು ಒಂದೇ ರೀತಿಯವ. ಸ್ವಲ್ಪ ಇದು ಕೆಂಪುಗದೆ, 2ನೇದು ಹುಟ್ಟಿದಲ್ಲ ಅದು ಸ್ವಲ್ಪ ಕಪ್ಪದ, ಇಷ್ಟು ಕೆಂಪಿಲ್ಲ. ಹಾಗೆ ಇನ್ನೇನು ವ್ಯತ್ಯಾಸ ಇಲ್ಲ. 2 ಒಂದೇ ಕಾಲದಲ್ಲಿ ಹುಟ್ಟ್ಯಾವೆ, 2 ಅದ್ಭುತವಾಗಿ ಸುಂದರವಾಗಿವೆ. ಆ ಮೂಗು, ಕಿವಿ, ಕಣ್ಣು ಎಲ್ಲವೂ ಒಂದರನ್ನೊಂದು ಹೋಲ್ಯವೆ. ಸ್ವಲ್ಪ ಮೊದಲು ಹುಟ್ಟಿದ ಕೂಸೇನದಲ್ಲ ಅದು ಸ್ವಲ್ಪ ಕೆಂಪುಗದೆ, ಇದು ಸ್ವಲ್ಪ ಕಪ್ಪದೆ, ಸ್ವಲ್ಪ ಭಾಳ % ಕಮ್ಮಿ. ಹಾಗೆ ಬ್ರಹ್ಮವಾಯುಗಳ ಶರೀರ 1% ತಮೋಗುಣ, ರಜೋಗುಣ ವಾಯುದೇವರಲ್ಲಿ ಜಾಸ್ತಿ, ಬ್ರಹ್ಮದೇವರಲ್ಲಿ 1 ಗುಣ ಕಮ್ಮಿ ಇರ್ತಾರೆ. ಇಂಥ ಸತ್ವಪ್ರಚುರ. ಅದು ಕಾರಣ ಇವು ಸತ್ವಪ್ರಚುರರು. ಅಂದರೆ ಅಲ್ಲಿ ಅಜ್ಞಾನಾದಿಗಳೇ ಇರುವುದಿಲ್ಲ.
ದೋಷಗಳೇ ಇರುವುದಿಲ್ಲ ಅವರಿಗೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿದೆಲ್ಲ. ಅನ್ನಮದ, ಅರ್ಥಮದ, ಅಷ್ಟಮದಗಳು ಅಂತವಲ್ಲ, ಅಷ್ಟಮದಗಳು ಅವರಲ್ಲಿ ಇರೋದಿಲ್ಲ. ಯಾವಾಗಲೂ ಆನಂದ ಇರ್ತದೆ ಅವರಲ್ಲಿ. ದುಃಖ ಅಜ್ಞಾನ ಇರೋದಿಲ್ಲ, ದುಃಖ ಇರೋದಿಲ್ಲ, ಮದಗಳಿರೋದಿಲ್ಲ, ಕಾಮಕ್ರೋಧಾದಿ ಅರಿಷಡ್ವರ್ಗಗಳು ಇರೋದಿಲ್ಲ. ಯಾವ ತರಹದ ಸಾಂಸಾರಿಕವಾದ ಅಪೇಕ್ಷೆ ಇರೋದಿಲ್ಲ ಅವರಿಗೆ. ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಪೂರ್ಣ ತುಂಬಿಕೊಂಡಿರ್ತಾರೆ. ಯಾರು? ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು. ಅದೇ ಗರುಡ, ಶೇಷ, ರುದ್ರರಿದ್ದಾರಲ್ಲ ಇವರಲ್ಲಿ ಆಗಾಗ ಅಂದರೆ ಮತ್ತೆ ಇವರು ಕೂಡ ಅಜ್ಞಾನಕ್ಕೊಳಗಾಗ್ತಾರೆ. ಅಂದರೆ ಯಾವಾಗಲೂ ಹಾಗೆಲ್ಲ ಊಹೆ ಮಾಡಬಾರ್ದು. ಎಂದೋ ಒಂದು ಸಲ, ಯಾವಾಗೋ ಒಂದು ಸಲ ರುದ್ರದೇವರಿಗೆ, ಗರುಡ ದೇವರಿಗೆ, ಶೇಷದೇವರಿಗೆ ಅಹಂಕಾರ ಬರ್ತಾರೆ. ರುದ್ರದೇವರು ನಾವೆಲ್ಲ ಕೇಳಿವಿ. ರುದ್ರದೇವರು ಮೋಹಿನಿ ರೂಪ ಭಗವಂತ ತಾಳಿದ, ಅವನಿಗೆ ಅಮೃತವನ್ನು ದೇವತೆಗಳಿಗೆ ಹಂಚಿದ, ದೈತ್ಯರೆಲ್ಲ ಹುಚ್ಚರಾಗಿಬಿಟ್ರು ಅಂತಂದಾಗ ಸ್ವಲ್ಪ ರುದ್ರದೇವರಿಗೆ ಅಹಂಕಾರ ಬರ್ತಾನೆ. ಅಬ್ಬಾ ಅಷ್ಟು ಸುಂದರನ, ನನ್ನನ್ನು ಮೋಹ ಮಾಡು ಅಂತ ಹೇಳೋರು. ಅಂದರೆ ದೈತ್ಯರೆಲ್ಲ ಮೋಹಿತರಾದರು, ಹುಚ್ಚರಾಗಿಬಿಟ್ರು ಆ ಮೋಹಿನಿ ರೂಪ ನೋಡಿದಾಗ. ಆಗ ನನ್ನನ್ನು ಮಾಡು ಅಂತ ನೋಡ್ತೀನಿ ಅಂತ ಸ್ವಲ್ಪ ಅಹಂಕಾರ ಬರ್ತದೆ. ಒಂದು ಕ್ಷಣ ಬರ್ತಾರೆ, ಅದು ಮತ್ತೆ ಹೋಗಿಬಿಡ್ತಾರೆ. ಅದು ಭಕ್ತಿಯಲ್ಲಿ ಪರ್ಯವಸಾನ ಆಗ್ತಾರೆ. ಅದು ಹೇಗೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.